ಎಣ್ಗಾಯಿ ಹೀರೆಕಾಯಿ ಪಲ್ಯ ಮಾಡುವ ವಿಧಾನ. ಅರ್ಧ kg ಹೀರೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಕೊಯ್ದು ನೀಟಾಗಿ ಈ ಥರ ನಾನು 4 ಪದರ ಈ ಥರ ಕೊಯ್ಕೋಬೇಕು. 4 ಪೀಸ್ ಆಗಬೇಕು. ಇನ್ನು ಸ್ವಲ್ಪ ಜೇಂಟ್ ಇರಬೇಕು, ಫುಲ್ಲು ಕ್ಲೋಸಾಗಿ ಕೊಯ್ಬಾರ್ದು, ಸ್ವಲ್ಪ ಉಳಿಸ್ಬೇಕು. ನೆಕ್ಸ್ಟು ಇದಕ್ಕೆ ಮಸಾಲೆ ಹಾಕೋದು. ಎಳ್ಳು, ಶೇಂಗಾ ಬೀಜ, ಒಂದು ಸಣ್ಣ ಬಟ್ಲ ಎಳ್ಳು ತೊಗೊಂಡಿದ್ದೀನಿ, ಒಂದು ಸಣ್ಣ ಬಟ್ಲ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಅದಕ್ಕೆ ಹುಣಸೆಹಣ್ಣು ಸ್ವಲ್ಪ, ಒಂದು ಚಿಟಿಕೆ ಹುಣಸೆಹಣ್ಣು, ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಸ್ಪೂನ್ ಖಾರ ಪುಡಿ, 2 ಸ್ಪೂನು ಸಾಂಬಾರು ಪೌಡ್ರು, 4 ಟೊಮೆಟೊ ತೊಗೊಂಡಿದ್ದೀನಿ, 1-2 ಈರುಳ್ಳಿ, ಕೊತ್ತಂಬರಿ, ಕರಿಬೇವು, 1-2 ಹಸಿಮೆಣ್ಸಿನ್ಕಾಯಿ. ಈ ಥರ ರುಬ್ಕೋಬೇಕು. ಇದನ್ನು ಹೀರೆಕಾಯಿಗೆಲ್ಲ ಒಂದು ಅರ್ಧ ಸ್ಪೂನು ಇದನ್ನು ರುಬ್ಕೊಂಡಿದ್ದೀವಲ್ಲ ಚಟ್ನಿ, ಅದರಲ್ಲಿ ಹಾಕ್ಕೋಬೇಕು. ಅದನ್ನು ಇದರಲ್ಲಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದರ ಹಾಕ್ಕೋಬೇಕು. ಈ ಥರ ಹೀರೆಕಾಯಿ ಇರುತ್ತಲ್ಲ, ಇದನ್ನು ಈ ಥರ ತುಂಬಬೇಕು. ಅದನ್ನು ಹೊಡೆಯೋಕ್ಕೆ ಕೊಡಬಾರ್ದು, ಶಿಳು ಬತ್ತವು. ಸುಮ್ಮನೆ ಈ ಥರ ಅಷ್ಟೇ, ಈ ಥರ ತುಂಬಬೇಕು, ಸೂಕ್ಷ್ಮವಾಗಿ ತುಂಬಬೇಕು. ಅದು ಬಾಣಲಿ ಕಾದಿದೆ, 1-2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು 1/4 ಸ್ಪೂನ್ ಉಪ್ಪು, ಸ್ವಲ್ಪ ಕರಿಬೇವು, ಬ್ರೌನ್ ಕಲರ್ ಬಂದೈತಿ ಈರುಳ್ಳಿ. ಈಗ ಇದಕ್ಕೆ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಒಂದು ನಿಮಿಷ ಸ್ವಲ್ಪ ಆಡಿಸ್ಬೇಕು. ಹೀರೆಕಾಯಿ ಎಲ್ಲ ಮಸಾಲೆ ತುಂಬಿರೋ ಹೀರೆಕಾಯಿ ಎಲ್ಲ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈ ಥರ ಇರಬೇಕು, ಈ ಥರ ಮಾಡ್ಕೋಬೇಕು. ಎಲ್ಲ ಮಸಾಲೆ ತೀರಾ ನುಣ್ಣಗೆ ರುಬ್ಬಾರ್ದು, ಮೀಡಿಯಮಲ್ಲಿ ಮಾಡ್ತಾಯಿದ್ದೀನಿ. ಈ ಥರ ಒಂದು ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬೇಯಬೇಕಿದು. ಕಡಿಮೆ ಉರಿಯಲ್ಲಿ ಬೇಯಬೇಕು, ಜಾಸ್ತಿ ಇಟ್ಕೋಬಾರ್ದು. ಒಂದು ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ. ಇದು ಸ್ವಲ್ಪ ಡ್ರೈ ಆಗಿದೆ, ಈ ಥರ ಸ್ವಲ್ಪ ಹೊತ್ತು ಡ್ರೈ ಆಗಬೇಕು. ಯಾಕಂದರೆ ಹಸಿ ವಾಸನೆ ಹೋಗಬೇಕದು. ಹಸಿ ವಾಸನೆ ಹೋದಾಗ ಸ್ವಲ್ಪ ನೀರು ಹಾಕೋಣ. ಒಂದು ಅರ್ಧ ಬಟ್ಲ ನೀರಾದರೆ ಸಾಕು. ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು. ಇದನ್ನು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಹೀರೆಕಾಯಿ ಎಣ್ಗಾಯಿ. ಈ ಥರ ಇರಬೇಕು, ಜಾಸ್ತಿ ತುರಿಸ್ಬಾರ್ದು. ನೋಡಿರಿ ಎಷ್ಟು ಚೆನ್ನಾಗಾಗಿದೆ. ಎಲ್ಲ ಕರೆಕ್ಟಾಗಿ ಕುದ್ದಿದೆ, ಹದವಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಿದೆ, ಕರೆಕ್ಟಾಗಿದೆ. ಹೀರೆಕಾಯಿ ಪಲ್ಯ ಆಗಿದೆ ನೋಡಿರಿ, ಕುದ್ದಿದೆ. ಚೆನ್ನಾಗಿ ಕುದ್ದಿದೆ ನೋಡಿ, ಚೆನ್ನಾಗಿ ಕುದ್ದೈತೆ. ಈ ಥರ ಕುದಿಬೇಕು. ಇದಕ್ಕೆ ಕಾಂಬಿನೇಷನ್ ಏನಂದರೆ ಚಪಾತಿ ರೊಟ್ಟಿ. ಏನಾದ್ರು ಚಪಾತಿ ಮಾಡ್ಕೋಬೋದು, ಇಲ್ಲ ರೊಟ್ಟಿ ಮಾಡ್ಕೋಬೋದು, 2ರಲ್ಲಿ 1 ಮಾಡಿಕೊಂಡು ಬೇಕು. ರುಚಿ ಹೆಂಗಿದೆ ನೋಡೋಣವಾ? ಚೆನ್ನಾಗಿದೆ ಕಣ್ರಿ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ, ಹದವಾಗಿ ಬೆಂದಿದೆ, ತುಂಬ ಚೆನ್ನಾಗಿದೆ.